ಹಾಯ್ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸ್ ಯಾರಾದರೂ BEd ಮುಗಿಸಿ DEd ಮುಗಿಸಿ TETಗೆ ಪ್ರಿಪೇರ್ ಆಗ್ತಿರ್ತಾರೆ ಅಥವಾ ಟೀಚರ್ ಪೋಸ್ಟ್ಗೆ ರೆಡಿ ಆಗ್ತಿರ್ತಾರೆ. ಸೊ ಅದ್ರದ್ದು ಎಲ್ಲ ಸ್ಟಡಿ ಮೆಟೀರಿಯಲ್ ನಾನೊಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ. ಆ ಗ್ರೂಪಲ್ಲಿ ನಿಮಗೆ ಜಾಯ್ನ್ ಆದರೆ 100% ನಿಮಗೆ ಸಿಗುತ್ತೆ. ನನ್ನ ಹತ್ರ ನೋಟ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಬೇಕಾದ್ರೆ ನಾನು ಅದನ್ನು ಓಪನ್ ಚಾರ್ಟ್ ಇಟ್ಟಿರ್ತೀನಿ. ಯಾರು ಬೇಕಾದರೂ ಸ್ಟಡಿ ರಿಲೇಟೆಡ್ ಮಾಡ್ತೀನಿ ಅಂದರೆ ಓಪನ್ ಚಾರ್ಟ್ ಇಟ್ಟಿರ್ತೀನಿ. ಆವಾಗ ನಾನು ನಿಮಗೂ ಶೇರ್ ಮಾಡ್ತೀನಿ, ನಿಮ್ಮ ಹತ್ರ ನೋಟ್ಸ್ ನೀವು ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾರು ನಿಮ್ಮ ಫ್ರೆಂಡ್ಸ್ ಏನಾದ್ರು BEd ಏನಾದ್ರು ಮುಗಿಸಿದ್ರೆ ಅವರಿಗೆ ಏನಾದ್ರು TET ರಿಲೇಟೆಡ್ ಸ್ಟಡಿ ಪ್ರಿಪೇರ್ ಆಗ್ತಾ ಇದ್ದರೆ ಅವರಿಗೆ ಶೇರ್ ಮಾಡಿ. ಆ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಆಗಿದ್ದರೆ ಬಯೋದಲ್ಲಿ ಇರುತ್ತೆ, ಹೋಗ್ಬೇಕಾದ್ರೆ ನಂದು ಆ ವಾಟ್ಸಪ್ ಗ್ರೂಪ್ ಲಿಂಕು ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಯಾರು ನಿಮ್ಮ ಫ್ರೆಂಡ್ ಏನಾದ್ರು BEd ಪ್ರಿಪೇರ್ ಆಗ್ತಿದೆ ಅವ್ರಿಗೆ ಶೇರ್ ಮಾಡಿ, ಬೇಕಾದ್ರೆ ತೋರಿಸ್ತೀನಿ ನಾನು ಆ ಗ್ರೂಪು. ಆ್ಯಂಡ್ ಗ್ರೂಪು ಆ್ಯಕ್ಚುಲಿ ಬೇರೆದಿದೆ, ಅದನ್ನ BEd ಅಂತ ನೇಮ್ ಚೇಂಜ್ ಮಾಡ್ತೀನಿ. ಸೊ BEd ಅಂದರೆ ಅದನ್ನು ಚೇಂಜ್ ಮಾಡಲ್ಲ, ಬೇರೆ ಇನ್ನೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅಲ್ಲಿ ನಿಮ್ಮನ್ನ ಆ್ಯಡ್ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಆ್ಯಡ್ ಆಗಿ. ಮೇಲ್ಗಡೆ ನಾವು ಬೇರೆ ಬೇರೆ ಗ್ರೂಪ್ಸ್ ಇರ್ತವೆ, ಅದಕ್ಕೆ ಜಾಯ್ನ್ ಆಗಬೇಡಿ. ನೀವು TET ಗ್ರೂಪ್ ರಿಲೇಟೆಡ್ ಸ್ಟಡಿ ಮಾಡ್ತಾರೆ ಓನ್ಲಿ TET ಗ್ರೂಪಿಗೆ ಮಾತ್ರ ಜಾಯ್ನ್ ಆಗಿ, ಉಳಿದ ಗ್ರೂಪಿಗೆ ಜಾಯ್ನ್ ಆಗಿ ನೀಡಿಲ್ಲ, ಹೌದಾ? ಸೊ ವೇಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿದ್ರಲ್ವಾ, ಸೊ ಎಲ್ಲ ಸಬ್ಜೆಕ್ಟ್ ಇದಾವೆ. ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ ವಿತ್ ಆನ್ಸರ್ಸ್ ಇರ್ತವೆ, ವಿತ್ ಕೀ ಆನ್ಸರ್ ಇರ್ತವೆ. ನೀವು ಬೇಕಾದ್ರೆ ಸ್ಟಡಿ ಮಾಡ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಾರಿ ನನಗೆ ಆ್ಯಕ್ಚುಲಿ ಇದು BEd ಗ್ರೂಪ್ ಅಂತ ಬೇರೆ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಈ ಎಲ್ಲ ಸ್ಟಡಿ ಮೆಟೀರಿಯಲ್ ಅಲ್ಲಿ ಶೇರ್ ಮಾಡ್ತೀನಿ, ಹೌದಾ? ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಯಾರು ನಿಮ್ಮ ಫ್ರೆಂಡ್ಸ್ ಸರ್ಚ್ ಮಾಡ್ತಿರ್ತಾರೆ, ನೋಟ್ಸ್ ಎಲ್ಲ ಸರ್ಚ್ ಮಾಡ್ತಿರ್ತಾರೆ, ಅವರಿಗೆಲ್ಲ ಸಿಗ್ತಿರಲ್ಲ, ಹೌದಾ? ಸೊ ಅಷ್ಟು ಒಂದೇ ತವಲ್ಲಿ ಸಿಗುತ್ತೆ. ಅದರಿಂದ ಎಲ್ಲರಿಗೂ ಶೇರ್ ಮಾಡಿ. BEd TET ಯಾರು ಪ್ರಿಪೇರ್ ಆಗ್ತೀರ ಅಂತಲ್ಲ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಹೆಲ್ಪ್ ಆಗುತ್ತೆ ಅಂತಲೇ ಈ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಸಬ್ಜೆಕ್ಟು ಇದ್ದಾವೆ, ಹೌದಾ? ವರ್ಣಮಾಲೆಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಸೊ ಎಲ್ಲ ಪ್ರತಿಯೊಂದು ಇದ್ದಾವೆ. ಸೊ ಆದಷ್ಟು ನಾನು ಹೆಲ್ಪ್ ಆಗುತ್ತೆ ಅಂತಲೇ ಕ್ರಿಯೇಟ್ ಮಾಡಿದ್ದೀನಿ. ಯಾರಿಗೆ ನೀಡಿದಿಲ್ಲ ಅವ್ರಿಗೆ ಶೇರ್ ಮಾಡಿ, 100% ಅವ್ರು ಜಾಯ್ನ್ ಆಗೇ ಆಗ್ತಾರೆ. ಇದೇ ಥರ ನಿಮಗೆ ಪ್ರತಿಯೊಂದು TET ರಿಲೇಟೆಡ್ ಕಳಿಸ್ತಾ ಇರ್ತೀನಿ, ಹೌದಾ? TET ರಿಲೇಟೆಡ್ ನೋಟ್ಸ್ ನನಗೆ ಬಂದಿರುವಂಥ ನೋಟ್ಸು ನನಗೆಲ್ಲ ಬರ್ತಿರ್ತವೆ. ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲ DEd BEd ಎಲ್ಲ ಮುಗಿದೋದ್ರೆ ಅವರೆಲ್ಲ ನೋಟ್ಸ್ ಮಾಡಿದ್ವಿ ಅಥವಾ ಅವ್ರ ಹತ್ರ ಸಿಕ್ಕರು ಮಟೀರಿಯಲ್ಸ್ನ ಶೇರ್ ಮಾಡ್ತಿರ್ತಾರೆ. ಸೊ ಅದು ಮಲ್ಟಿಪಲ್ ನಿಮಗೂ ಹೆಲ್ಪ್ ಆಗಲಿ ಅಂತ ಈ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಆ ಗ್ರೂಪಲ್ಲಿ ಓನ್ಲಿ ಫಾರ್ BEd TET ಅಂತಲೇ ಗ್ರೂಪ್ ಕ್ರಿಯೇಟ್ ಮಾಡಿರುತ್ತೆ. ಯಾಕಂದ್ರೆ ಮೇಲ್ಗಡೆ ನಂದು ಜಾಬ್ ಫಾರ್ ಯು ಅಂತೇಳಿ ಗ್ರೂಪ್ ಎಲ್ಲ 3 ಇದಾವೆ. ಅದಕ್ಕೆ ನೀವು ನೀಡಿದರೆ ಜಾಯ್ನ್ ಆಗಿ, ಏನು ಬೇಡ ಅನ್ನಲ್ಲ. ಅದು ನಿಮ್ಗೆ TET ಪರ್ಪಸ್ನೇ ಜಾಯ್ನ್ ಆಗ್ತಂದ್ರೆ BEd TET ಗ್ರೂಪ್ ಇದೆ. ಸೊ ಅದಕ್ಕೆ ಜಾಯ್ನ್ ಆಗಿ 100% ಅಲ್ಲಿ ಇರುವಂಥ ಪ್ರತಿಯೊಂದು ನೋಟ್ಸು, ನನ್ನ ಹತ್ರ ಸಿಗುವಂಥ ನೋಟ್ಸ್ನ ಅಲ್ಲಿ ಫಾರ್ವರ್ಡ್ ಮಾಡ್ತಾ ಇರ್ತೀನಿ. ಇವನ್ ನಿಮಗೆ ಓಪನ್ ಚಾರ್ಟ್ ಬಿಟ್ಟಿರ್ತೀನಿ. ಓಪನ್ ಚಾರ್ಟ್ ನಿಮ್ಗೆ ಬೇಕಾದಂಥ ಚಾರ್ಟ್ಸ್ ಸ್ಟಡಿ ರಿಲೇಟೆಡ್ ಮಾಡ್ತೀನಿ ಅಂದರೆ ಮಾತ್ರ ನಾನು ಓಪನ್ ಚಾರ್ಟ್ ಇಡ್ತೀನಿ. ಸೊ ನೀವು ಅಕಸ್ಮಾತ್ ಏನೋ ಬೈ ಮಿಸ್ ಆಗಿ ಏನೋ ಬೇರೆ ಬೇರೆ ಚಾಟಿಂಗ್ ಬರೋಕ್ಕಾದ್ರೆ ಅದನ್ನು ಓಪನ್ ಚಾರ್ಟ್ನ ಕ್ಯಾನ್ಸಲ್ ಮಾಡ್ತೀನಿ. ಆ್ಯಂಡ್ ಓನ್ಲಿ ನಾನು ಒಬ್ಬನೇ ಸೆಂಡ್ ಮಾಡ್ತೀನಿ. ಅಡ್ಮಿನ್ ಒಂದು ಇಬ್ಬರು ನಮ್ಮ ಫ್ರೆಂಡ್ಸ್ ಎಲ್ಲ ಅಡ್ಮಿನ್ ಇರ್ತಾರೆ, ಅವ್ರು ಬೇಕಾದ್ರೆ ಅವ್ರ ಹತ್ರ ಇರೋ ಸ್ಟಡಿ ಮೆಟೀರಿಯಲ್ನ ಸಿಕ್ಕಿರೋ ಸ್ಟಡಿ ಮೆಟೀರಿಯಲ್ನ ಶೇರ್ ಮಾಡ್ತಿರ್ತಾರೆ, ಹೌದಾ? ಸೊ ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು BEd ಮುಗಿದವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರು ಅಪ್ಲೈ ಮಾಡಿದಿರಲ್ವ ಅವ್ರು ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ನಮ್ಮ ಚಾನಲ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ TET ರಿಲೇಟೆಡು ಆ್ಯಂಡ್ ಜಾಬ್ ಅಪ್ಡೇಟ್ ರಿಲೇಟೆಡು, ಜಾಬ್ ಅಪರ್ಚುನಿಟಿ ರಿಲೇಟೆಡು ನಿಮ್ಗೆ 100% ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ಬಂದರೆ ಫಾಲೋ ಮಾಡ್ಕೊಂಡು. ಆ್ಯಂಡ್ ಕೆಳಗಡೆ ಈ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗ್ಬೇಕಾದ್ರೆ ಜಾಯ್ನ್ ಆಗಿ.